ನಮಸ್ತೆ ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ಈ ಬಜೆಟ್ ನಲ್ಲಿ ಯಾವ ಕ್ಷೇತ್ರಗಳಿಗೆ ಎಷ್ಟು ಹಣ ನೀಡಿದ್ದಾರೆ ಎನ್ನುವ ಡೀಟೇಲ್ಸ್ ನ ನಿಮ್ ಮುಂದೆ ಇಡ್ತಾ ಹೋಗ್ತೀನಿ. ನೋಡಿ, ನಮ್ಮ ರಾಜ್ಯದ ಅಭಿವೃದ್ಧಿಗಾಗಿ ಈ ಬಾರಿ ಬಜೆಟ್ ನಲ್ಲಿ ವಿವಿಧ ಕ್ಷೇತ್ರಗಳಿಗೆ ಸಮರ್ಪಕ ಹಂಚಿಕೆ ಮಾಡಲಾಗಿದೆ. ಪ್ರತಿಯೊಂದು ಇಲಾಖೆಯು ಜನಜೀವನಕ್ಕೆ ನೇರವಾಗಿ ಸಂಬಂಧಿಸಿದಂತದ್ದು, ಹಾಗಾಗಿ ಅವುಗಳ ವಿವರ ಇದೆ ನೋಡಿ. ಮೊದಲನೇದಾಗಿ ಪಶು ಸಂಗೋಪನೆಗೆ 4048 ಕೋಟಿ ರೂಪಾಯಿ ಮೀಸಲಾಗಿದ್ದು, ಹಸು, ಕುರಿ, ಮೇಕೆ, ಹಕ್ಕಿ ಸಾಕಾಣಿಕೆ ಸೇರಿದಂತೆ ಗ್ರಾಮೀಣ ಆರ್ಥಿಕತೆಯನ್ನು ಕೂಡ ಬಲಪಡಿಸುವ ಉದ್ದೇಶ ಇದು ಹೊಂದಿದೆ. ಇನ್ನು ಕೃಷಿ ಮತ್ತು ತೋಟಗಾರಿಕೆ 8373 ಕೋಟಿ ರೂಪಾಯಿ ಹಂಚಿಕೆ. ರೈತರ ಉತ್ಪಾದನೆ ಹೆಚ್ಚಿಸಲು, ತೋಟಗಾರಿಕೆ ವಿಸ್ತರಿಸಲು ಮತ್ತು ಹೊಸ ತಂತ್ರಜ್ಞಾನಗಳನ್ನು ಪರಿಚಯಿಸಲು ಈ ಮೊತ್ತ ಬಳಸಲಾಗುತ್ತದೆ. ಆಹಾರ ಮತ್ತು ನಾಗರಿಕ ಸರಬರಾಜು 7942 ಕೋಟಿ ರೂಪಾಯಿ. ಜನತೆಗೆ ಅಕ್ಕಿ, ಗೋಧಿ, ಸಕ್ಕರೆ ಮುಂತಾದ ಅಗತ್ಯ ವಸ್ತುಗಳನ್ನು ಸರಬರಾಜು ಮಾಡುವುದಕ್ಕೆ ಈ ನಿಧಿ ಉಪಯೋಗವಾಗಲಿದೆ. ಇನ್ನು ಲೋಕೋಪಯೋಗಿ ಇಲಾಖೆ 11424 ಕೋಟಿ ರೂಪಾಯಿ. ರಸ್ತೆ, ಸೇತುವೆ, ಮೂಲ ಸೌಕರ್ಯ ಅಭಿವೃದ್ಧಿಗೆ ಇದು ಮೀಸಲಾಗುತ್ತದೆ. ಇನ್ನು ಸಮಾಜ ಕಲ್ಯಾಣ ಇಲಾಖೆ 18682 ಕೋಟಿ ರೂಪಾಯಿ. ಹಿಂದುಳಿದ ವರ್ಗ, ದಲಿತ, ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ಈ ನಿಧಿಯನ್ನ ಬಳಸಲಾಗುತ್ತದೆ. ಕಂದಾಯ ಇಲಾಖೆ 19845 ಕೋಟಿ ರೂಪಾಯಿ. ರಾಜ್ಯದ ಆದಾಯ ನಿರ್ವಹಣೆ, ತೆರಿಗೆ ವ್ಯವಸ್ಥೆ ಸುಧಾರಣೆಗಾಗಿ ಈ ಹಣವನ್ನ ಬಳಕೆ ಮಾಡಲಾಗುತ್ತೆ. ಇನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 17818 ಕೋಟಿ ರೂಪಾಯಿ. ಆಸ್ಪತ್ರೆಗಳು, ಔಷಧಿ, ತಾಯಿ ಮಗು ಆರೋಗ್ಯ, ಗ್ರಾಮೀಣ ಆರೋಗ್ಯ ಕೇಂದ್ರಗಳ ಅಭಿವೃದ್ಧಿಗೆ ಈ ಹಣವನ್ನ ಮೀಸಲಿಡಲಾಗುತ್ತದೆ. ಇನ್ನು ಶಿಕ್ಷಣ ಇಲಾಖೆ 47224 ಕೋಟಿ ರೂಪಾಯಿ. ಇದು ಅತಿ ದೊಡ್ಡ ಹಂಚಿಕೆ. ಶಾಲೆಗಳು, ಕಾಲೇಜುಗಳು, ಶಿಕ್ಷಕರ ನೇಮಕಾತಿ, ವಿದ್ಯಾರ್ಥಿ ಕಲ್ಯಾಣ ಎಲ್ಲವೂ ಸೇರಿದೆ ಈ ಇಲಾಖೆಯ ಈ ಮೊತ್ತದಲ್ಲಿ. ಇನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ 34,929 ಕೋಟಿ ರೂಪಾಯಿ. ಮಹಿಳೆಯರ ಸಬಲೀಕರಣ, ಮಕ್ಕಳ ಪೋಷಣಾ ಯೋಜನೆಗಳಿಗೆ ಈ ಹಣವನ್ನ ಮೀಸಲಿಡಲಾಗುತ್ತದೆ. ಇಂಧನ ಇಲಾಖೆ 29,947 ಕೋಟಿ ರೂಪಾಯಿ. ವಿದ್ಯುತ್ ಉತ್ಪಾದನೆ, ವಿತರಣೆ, ನವೀಕರಿಸಬಹುದಾದ ಶಕ್ತಿ ಯೋಜನೆಗಳಿಗೆ ಈ ಹಣವನ್ನ ಬಳಕೆ ಮಾಡಲಾಗುತ್ತೆ. ಇನ್ನು ಗ್ರಾಮೀಣಾಭಿವೃದ್ಧಿ ಇಲಾಖೆ 26,559 ಕೋಟಿ ರೂಪಾಯಿ. ಗ್ರಾಮೀಣ ರಸ್ತೆ, ಕುಡಿಯುವ ನೀರು, ಸ್ವಚ್ಛತೆ ಎಲ್ಲವೂ ಕೂಡ ಇದರಲ್ಲಿ ಕವರ್ ಆಗಿದೆ. ನೀರಾವರಿ ಇಲಾಖೆ 22,436 ಕೋಟಿ ರೂಪಾಯಿ. ರೈತರ ಬೆಳವಣಿಗೆಗೆ ನೀರಾವರಿ ವ್ಯವಸ್ಥೆ ಬಲಪಡಿಸಲು ಈ ಹಣವನ್ನ ಬಳಕೆ ಮಾಡಲಾಗುತ್ತೆ. ಇನ್ನು ನಗರಾಭಿವೃದ್ಧಿ ಮತ್ತು ವಸತಿ ಇಲಾಖೆ 22,203 ಕೋಟಿ ರೂಪಾಯಿ. ನಗರ ಮೂಲಸೌಕರ್ಯ, ಮನೆ ನಿರ್ಮಾಣ ಯೋಜನೆಗಳಿಗೆ ಈ ಹಣವನ್ನ ಬಳಕೆ ಮಾಡಲಾಗುತ್ತೆ. ಒಳಾಡಳಿತ ಮತ್ತು ಬಂದರು ಇಲಾಖೆ 23,100 ಕೋಟಿ ರೂಪಾಯಿ. ಬಂದರು ಅಭಿವೃದ್ಧಿ, ಒಳನಾಡು ಸಾರಿಗೆ ವ್ಯವಸ್ಥೆ ಸುಧಾರಣೆಗಾಗಿ ಈ ಹಣವನ್ನ ಬಳಕೆ ಮಾಡಲಾಗುತ್ತೆ. ಇನ್ನು ಇತರೆ ವೆಚ್ಚಗಳು 1,72,757 ಕೋಟಿ ರೂಪಾಯಿ. ವಿವಿಧ ಸಣ್ಣ ಮಟ್ಟದ ಯೋಜನೆಗಳು, ಇಲಾಖೆಗಳ ಕಾರ್ಯಾಚರಣೆಗಳಿಗಾಗಿ ಈ ಹಣವನ್ನ ಬಳಕೆ ಮಾಡಲಾಗುತ್ತೆ. ಇದಿಷ್ಟು ಇವತ್ತಿನ ಬಜೆಟ್ ನಲ್ಲಿ ವಿಂಗಡಣೆ ಆದಂತಹ ಹಣದ ಡೀಟೇಲ್ಸ್. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ.